Good morning, my dear students. In previous class, I will discuss about how to find derived unit and how to write unit in case of physical quantities and other formulas. In this class, I will explain some more important basic concepts about units and measurements. Today, ಈ ಕ್ಲಾಸ್ ಅಲ್ಲಿ ಈಗ ಡಿರೈವ್ಡ್ ಯೂನಿಟ್ ಗೆ ಅಥವಾ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಗೆ ಯೂನಿಟ್ ನ ಬಂದಿದ್ದು ಹೆಂಗೆ ಅಂತ ಗೊತ್ತಾಯ್ತು ನಿಮಗೆ. ಈಗ ಪ್ರಾಕ್ಟೀಸ್ ಮಾಡೋಕೆ ಕೆಲವೊಂದು ಹೋಮ್ವರ್ಕ್ ಕೊಟ್ಟಿದೆ, ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಅಂದಿದ್ರೆ ನೀವು ಡೈರೆಕ್ಟ್ ಆಗಿ ಕಾಮೆಂಟ್ ಮಾಡಬಹುದು. ಇಲ್ಲಿ ನೆಕ್ಸ್ಟ್ ಇವತ್ತು ಈ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಮತ್ತೆ ಫಂಡಮೆಂಟಲ್ ಯೂನಿಟ್ ಅದರ ಸಿಂಬಲ್ ಒಂದು ಲಿಸ್ಟ್ ಮಾಡ್ತೀವಿ. ಈಗ ನಮಗೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 7 types. 7 fundamental quantities are there in units and measurements topic. ಅದರಲ್ಲಿ ಒಂದು ಟೇಬಲ್ ಬರೀತೀವಿ ನೋಡಿ. ಫಂಡಮೆಂಟಲ್ ಕ್ವಾಂಟಿಟೀಸ್ ನೋಡಿ. ಈ ಫಂಡಮೆಂಟಲ್ ಕ್ವಾಂಟಿಟಿ ಮತ್ತೆ ಅದರ ಒಂದು ಸಿಂಬಲ್ ಅಥವಾ ಸಿಂಬಲ್ ಹಾಕ್ತೀನಿ. ಸಿಂಬಲ್ ಅಥವಾ SI ಯೂನಿಟ್. SI ಯೂನಿಟ್ ಹೇಳೋಣ. SI ಯೂನಿಟ್ ಅಂದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತ. SI ಯೂನಿಟ್ ಅದ ಸಿಂಬಲ್ ಇದು ಇಂಪಾರ್ಟೆಂಟ್. ಸಿಂಬಲ್ ನೋಡಿ. 7 fundamental quantity ಇರುತ್ತೆ. Fundamental quantity is a quantity in which independent to each other. A quantity in which independent to each other is called fundamental quantity. ಅದರಲ್ಲಿ first fundamental quantity length ಅಂತ ನಾನು previous class ಅಲ್ಲಿ ಹೇಳಿದ್ದೀನಿ. length ಗೆ ಇರತಕ್ಕಂತ SI ಯೂನಿಟ್ ನ ಮೀಟರ್ ಅಂತ ಹೇಳ್ತೀವಿ. METRE ಇದಕ್ಕೆ ಸಿಂಬಲ್ ಸ್ಮಾಲ್ ಲೆಟರ್ ಮುಂದಕ್ಕೆ ಗೊತ್ತಾಯ್ತು ಅನ್ಸುತ್ತೆ. ಇಲ್ಲಿ ಸೆಕೆಂಡ್ ಫಂಡಮೆಂಟಲ್ ಕ್ವಾಂಟಿಟಿ ಮಾಸ್. ಇದಕ್ಕಿರ್ತಕ್ಕಂಥ ರೆಸ್ಪೆಕ್ಟಿವ್ SI ಯೂನಿಟ್ ಕಿಲೋಗ್ರಾಮ್, ಕೆಜಿ, ಕಿಲೋಗ್ರಾಮ್, ಕೆಜಿ. ನೆಕ್ಸ್ಟ್ ಟೈಮ್ ನೋಡಿ. ಈ ಟೈಮ್ಗೆ SI ಯೂನಿಟ್ ಸೆಕೆಂಡ್ ಇಂದ S ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್ ಟೆಂಪರೇಚರ್. ಇದನ್ನ ಕೆಲ್ವಿನ್ ಇಂದ ಮೆಜರ್ ಮಾಡ್ತೀವಿ. ಕೆಲ್ವಿನ್ ಅನ್ನು ಒಬ್ಬ ಸೈಂಟಿಸ್ಟು ಕೆಲ್ವಿನ್ ಇಂದ ಮೆಜರ್ ಮಾಡ್ತೀವಿ. ಕೆ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್ ಕರೆಂಟ್. ಇದೆಲ್ಲ ಆಲ್ರೆಡಿ ಗೊತ್ತಿದೆ. ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಇಟ್ ಮೆಜರ್ ಇನ್ ಟರ್ಮ್ಸ್ ಆಫ್ ಆಂಪಿಯರ್. ಎ ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಲೂಮಿನಾಸಿಟಿ. ಇದಕ್ಕೆ ಕ್ಯಾಂಡೆಲಾ ಅಂತ CD ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಕೆಮಿಸ್ಟ್ರಿ ಬರುತ್ತೆ. ಇದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಇದಕ್ಕೆ ಮೋಲ್ ಅಂತ ಯೂಸ್ ಮಾಡ್ತೀವಿ. ಸಿಂಬಲ್ ಅದೇ ಮೋಲ್. ಇವನ್ನ ನಾವು 7 fundamental quantity and their respective unit and their respective symbol ನೋಡಿ. ಲೆಂತ್ ಗೆ SI ಯೂನಿಟ್ ಮೀಟರ್ ಅದು ಸಿಂಬಲ್ ಅಲ್ಲಿ ಸ್ಮಾಲ್ ಲೆಟರ್ M ಇಂದ ಡಿನೋಟ್ ಮಾಡ್ತೀವಿ. ಮಾಸ್ ಗೆ ಕಿಲೋಗ್ರಾಮ್ ನಿಮಗೆ ಗೊತ್ತು ಕೆಜಿ. ನೆಕ್ಸ್ಟ್ ಟೈಮ್ ಗೆ ಸೆಕೆಂಡ್ S ಇಂದ ಡಿನೋಟ್ ಮಾಡ್ತೀವಿ. ಟೆಂಪರೇಚರ್ ಕೆಲ್ವಿನ್ ಕೆ ಡಿನೋಟ್ ಮಾಡ್ತೀವಿ. ಕರೆಂಟ್ ಆಂಪಿಯರ್ A ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಲೂಮಿನಾಸಿಟಿ ಕ್ಯಾಂಡೆಲಾ CD ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮೋಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇಷ್ಟು ಈ 7 ಫಂಡಮೆಂಟಲ್ ಕ್ವಾಂಟಿಟೀಸ್. ಈಗ ನೆಕ್ಸ್ಟ್ ನಾವು
ಡೈಮೆನ್ಷನಲ್ ಫಾರ್ಮುಲಾದ ಬಗ್ಗೆ ಡಿಸ್ಕಸ್ ಮಾಡೋಣ. ಎಕ್ಸಾಮಿನೇಷನ್ ಗೆ ಸಿಇಟಿ ಕ್ವೆಶ್ಚನ್ ಗೆ ಕಂಪಲ್ಸರಿ ಒಂದು ಇರುತ್ತೆ, ಡೈಮೆನ್ಷನಲ್ ಫಾರ್ಮುಲಾ. ಡೈಮೆನ್ಷನಲ್ ಫಾರ್ಮುಲಾ. In this video class we are discuss about dimensional formula for respective physical quantities. ನೋಡಿ ಫಸ್ಟ್ ಫಾರ್ಮುಲಾ ನೋಡಿ, ನಿಮಗೆ ಈ ಡೈಮೆನ್ಷನಲ್ ಫಾರ್ಮುಲಾ ಬರಬೇಕಾದ್ರೆ ಕೆಲವೊಂದು ಐಡಿಯಾಸ್ ಗೊತ್ತಿರಬೇಕು. ಏನು ಅಂದ್ರೆ ಈ ಬೇಸಿಕ್ ಡೈಮೆನ್ಷನಲ್ ಫಾರ್ಮುಲಾ ಇದೆ. ಫಸ್ಟ್ ಲೆಂತ್ ನೋಡಿ, ಈ ಲೆಂತ್ಗೆ ಡೈಮೆನ್ಷನಲ್ ಫಾರ್ಮುಲಾ ಬರಬೇಕಾದ್ರೆ ನಾವು ಹೆಂಗೆ ಅಂದ್ರೆ in between two square brackets ಹಾಕಿರಬೇಕು. ಇದ್ರ ಮಧ್ಯೆ ಸ್ಟಾರ್ಟಿಂಗ್ ಲೆಟರ್ ಅಲ್ಲಿ ನಾನು ಕ್ಯಾಪಿಟಲ್ ಅಲ್ಲಿ ಬರೆದ್ರೆ ಇದು ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಲೆಂತ್. ಗೊತ್ತಾಯ್ತು ಅನ್ಸುತ್ತೆ, ಇದು ಪ್ರಿಲಿಮಿನರಿ ಆನ್ಸರ್ ಕರೆಕ್ಟ್ ಆಗಿ ತಿಳ್ಕೊಂಡ ಬರಬೇಕು. ನೆಕ್ಸ್ಟ್ ಮಾಸ್ ಗೆ ಡೈಮೆನ್ಷನಲ್ ಫಾರ್ಮುಲಾ in between two square brackets the letter m is placed ಅಂತ ಈ ರೀತಿ ಪ್ಲೇಸ್ ಮಾಡಬೇಕು. ಇದನ್ನ ಮಾಸ್ ಗೆ ಇರತಕ್ಕಂತ ಡೈಮೆನ್ಷನಲ್ ಫಾರ್ಮುಲಾ. ನೆಕ್ಸ್ಟ್ ಟೈಮ್ ಗೆ ಇರತಕ್ಕಂತ ಡೈಮೆನ್ಷನಲ್ ಫಾರ್ಮುಲಾ in between two square brackets ಮಧ್ಯೆ the letter t ಪ್ಲೇಸ್ ಮಾಡಬೇಕು. ಇದು ಈ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಲೆಂತ್, ಮಾಸ್, ಟೈಮ್. ನಿಮಗೆ ನಿಮ್ಮ ಸಿಲೆಬಸ್ ಅಲ್ಲಿ ಈ ವರ್ಷಕ್ಕೆ ಇಷ್ಟು ಕಾನ್ಸೆಪ್ಟ್ ನ ತಿಳ್ಕೊಬೇಕು. ಟೋಟಲ್ ಆಗಿ ನಾವು ಡೈಮೆನ್ಷನಲ್ ಫಾರ್ಮುಲಾ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಒಂದು ಫಿಸಿಕಲ್ ಕ್ವಾಂಟಿಟಿಗೆ MLT ಫಾರ್ಮುಲಾ ಎಕ್ಸ್ಪ್ರೆಸ್ ಮಾಡಬೇಕು. ಇನ್ ಬಿಟ್ವೀನ್ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ m ಫಸ್ಟ್ ಬರಬೇಕು, ಆಮೇಲೆ ಎಲ್ಲೋ MLT ಫಾರ್ಮುಲಾ ಎಕ್ಸ್ಪ್ರೆಸ್ ಮಾಡಬೇಕು. ಈ ರೀತಿ ಡೈಮೆನ್ಷನಲ್ ಫಾರ್ಮುಲಾ ಬರೆಯಬೇಕಾದ್ರೆ ಒಂದು ರೂಲ್ ಇದೆ. ಲೆಂತ್ ಇದ್ರೆ L ಬರೆಯಿರಿ, ಮಾಸ್ ಇದ್ರೆ m, ಟೈಮ್ ಇದ್ರೆ t. ಲೆಂತ್ ಗೆ ಸಂಬಂಧಪಟ್ಟಂಗೆ ನಾನು ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ, ಲೆಂತ್ ಬಂದ್ರು L, ಅದೇ ತರ ರೇಡಿಯಸ್ ಬಂದ್ರು L ಬರಬೇಕು. ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಅದೇ ತರ ಡೆಪ್ತ್, ಅದೇ ತರ ಹೈಟ್, ಬ್ರೆಡ್ತ್, ಅದೇ ತರ ನೆಕ್ಸ್ಟ್ ರೇಡಿಯಸ್ ಆಯ್ತು, ಬ್ರೆಡ್ತ್, ಮತ್ತೆ ಏರಿಯಾ. ಬೇರೆ ಯಾವುದೇ ಕಾನ್ಸೆಪ್ಟ್ ಲೆಂತ್ ಎಕ್ಸ್ಪ್ರೆಸ್ ಮಾಡ್ತಕ್ಕಂತ ಕಾನ್ಸೆಪ್ಟ್ ಯಾವುದೇ ಬಂದ್ರು ಇದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ನೀವು ಏನಂತ ಬರಬೇಕು, L ಅಂತ ಟ್ರೀಟ್ ಮಾಡಬೇಕು. ಗೊತ್ತಾಯ್ತು ಅನ್ಸುತ್ತೆ? ಲೆಂತ್, ರೇಡಿಯಸ್, ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಡೆಪ್ತ್, ಹೈಟ್, ಬ್ರೆಡ್ತ್ ಎಕ್ಸೆಟ್ರಾ ಏನೇ ಬಂದ್ರು ಲೆಂತ್ ಅಂತ ತಗೋಬೇಕು. ಇದು ಫಸ್ಟ್ ಕಾನ್ಸೆಪ್ಟ್. ನೀವು ಮಾಸ್ ಇದ್ರೆ ಮಾಸ್ ಆಲ್ಟರ್ನೇಟಿವ್ ಕಾನ್ಸೆಪ್ಟ್ ಯಾವುದು ಇಲ್ಲ, ಮಾಸ್ ಬರುತ್ತೆ, ಟೈಮೇ ಬರುತ್ತೆ, ಚೇಂಜ್ ಆಗಲ್ಲ. ಒಟ್ಟಲ್ಲಿ MLT ಫಾರ್ಮುಲಾ ಅಂತ ತೋರಿಸಬೇಕು. ಇದು ಬೇಸಿಕ್ ನಾಲೆಡ್ಜ್ ಯಾವುದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಬರೆಯ. ಈಗ ನಾವು ಯಾವ ಫಿಸಿಕಲ್ ಕ್ವಾಂಟಿಟಿಗೆ ಡಿರೈವ್ಡ್ ಯೂನಿಟ್ ಬರುತ್ತೋ ಅದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಎಕ್ಸಿಸ್ಟ್ ಆಗುತ್ತೆ. ನೋಡಿ, ಯಾವ ಫಿಸಿಕಲ್ ಕ್ವಾಂಟಿಟಿಗೆ SI ಡಿರೈವ್ಡ್ ಯೂನಿಟ್ ಎಕ್ಸಿಸ್ಟ್ ಆಗುತ್ತೋ ದಟ್ ಟೈಪ್ ಆಫ್ ಫಿಸಿಕಲ್ ಕ್ವಾಂಟಿಟಿಗೆ ಡೈಮೆನ್ಷನಲ್ ಫಾರ್ಮುಲಾ ಇದ್ದೇ ಇರುತ್ತೆ. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೋಡಿ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏರಿಯಾ ಅಂತ ತಗೊಂಡಿದ್ದೆ. ಯಾವುದು? ಏರಿಯಾ ಆಫ್ ರೆಕ್ಟಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಸ್ಕ್ವೇರ್ ಯಾವ್ದಾದ್ರು ಒಂದು. ಈಗ ಏರಿಯಾ ಆಫ್ ಸರ್ಕಲ್ ತಗೋಣ. ನೋಡಿ, ಪೈ ಆರ್ ಸ್ಕ್ವೇರ್ ಅಂತ, ಪೈ ಇಂಟು ರೇಡಿಯಸ್ ಸ್ಕ್ವೇರ್. ಯಾವ ಬೇಕಾದ್ರೂ ತಗೊಳ್ಳಿ, ಇಷ್ಟ ಬಂದಿದ್ದು ರೇಡಿಯಸ್ ಹೋಲ್ ಸ್ಕ್ವೇರ್. ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಏರಿಯಾ ಆಫ್ ಸ್ಕ್ವೇರ್ ಲೆಂತ್ ಇಂಟು ಲೆಂತ್. ಏರಿಯಾ ಆಫ್ ರೆಕ್ಟಾಂಗಲ್ ಲೆಂತ್ ಇಂಟು ಬ್ರೆಡ್ತ್. ಯಾವ ಬೇಕಾದ್ರೂ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಏರಿಯಾಗೆ ಡೈಮೆನ್ಷನ್ ಫಾರ್ಮುಲಾ, ಏರಿಯಾ ಅಂತ ಎಲ್ಲೇ ಬಂದು ಯೂನಿಟ್ ಟು ಮೀಟರ್ ಸ್ಕ್ವೇರ್ ನಾಮದಲ್ಲಿ ಇರಲಿ. ಅದೇ ತರ ಏರಿಯಾ ಅಂತ ಬಂದ್ರೆ ಡೈಮೆನ್ಷನ್ ಫಾರ್ಮುಲಾ ಏನು ಅಂತ ನೋಡೋಣ. ನೋಡಿ, ಏರಿಯಾ ಇಸ್ ಈಕ್ವಲ್ ಟು ಪೈ ಅಂದ್ರೆ ಒಂದು ಕಾನ್ಸ್ಟೆಂಟ್ ಇದು 3.14 ಅಥವಾ 22 ಡಿವೈಡೆಡ್ ಬೈ 7. ಕಾನ್ಸ್ಟೆಂಟ್ ಏನೇ ಬರಲಿ SI ಬರಿಬೇಕಾದ್ರೂ ನೆಗ್ಲೆಕ್ಟ್ ಮಾಡಬೇಕು, ಡೈಮೆನ್ಷನಲ್ ಫಾರ್ಮುಲಾ ಬರಿಬೇಕಾದ್ರೂ ನೆಗ್ಲೆಕ್ಟ್ ಮಾಡಬೇಕು. ಸರಿನಾ? ಪೈ ನೆಗ್ಲೆಕ್ಟ್ ಮಾಡಿ, ಇದು ಕಾನ್ಸ್ಟೆಂಟ್. ಈಗ ರೇಡಿಯಸ್ ಬಂದಿದೆ, ರೇಡಿಯಸ್ ಗೆ ಡೈಮೆನ್ಷನಲ್ ಫಾರ್ಮುಲಾ L. ನೋಡಿ,
ಏನಿಲ್ಲ m ಇಲ್ಲ t ಇಲ್ಲ. m ಇಲ್ಲ t ಇಲ್ಲ ಅಂದ್ರೆ ಯಾವ ಪವರ್ ಅಥವಾ ಯಾವ ಟರ್ಮ್ ಇರೋದು ಮಾತ್ರ ಪವರ್ 0 ಬರೆಯೋದು. ಟರ್ಮ್ ಆಬ್ಸೆಂಟ್ ಯಾವಿದೆ m ಇಲ್ಲ ಅಂದ್ರೆ m ಟು ದಿ ಪವರ್ ಆಫ್ 0, l ಇದೆ ಸ್ಕ್ವೇರ್, t ಇಲ್ಲ ಅಂದ್ರೆ t ಟು ದಿ ಪವರ್ ಆಫ್ 0. ನೋಡಿ ಇಷ್ಟೇ ಡೈಮೆನ್ಷನ್ ಫಾರ್ಮುಲಾ ಬರೆಯತಕ್ಕಂತ ಒಂದು ವೇ. ಸ್ಕ್ವೇರ್ l ಸ್ಕ್ವೇರ್ ಇದೆ, l ಸ್ಕ್ವೇರ್ ಬಿಟ್ಟು m ಮತ್ತೆ t ಇಲ್ಲ, ಅದು ಸಿಂಪಲ್ ಆಗಿ m ಟು ದಿ ಪವರ್ ಆಫ್ 0 t ಟು ದಿ ಪವರ್ ಆಫ್ 0. ಇದು ವ್ಯಾಲ್ಯೂ 1 ಆಗುತ್ತೆ ನೋಡಿ. m ಟು ದಿ ಪವರ್ ಆಫ್ 0 ಅಂದ್ರೆ 1, t ಟು ದಿ ಪವರ್ ಆಫ್ 0 ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ಈ ರೀತಿ m ಫಸ್ಟ್ ಡೇ ಬರೀಬೇಕು, l ಸೆಕೆಂಡ್ ಡೇ ಬರೀಬೇಕು, t ಸೆಕೆಂಡ್ ಥರ್ಡ್ ಡೇ ಬರೀಬೇಕು. ಇದು ಡೈಮೆನ್ಷನ್ ಫಾರ್ಮುಲಾ ಬರೀತಕ್ಕಂತ ವ್ಯಾಲ್ಯೂ. ಗೊತ್ತಾಯ್ತು ಸರ್? ನೆಕ್ಸ್ಟ್ ಹೋಗ್ತೀವಿ. ಈಗ ಏರಿಯಾ ಆಫ್ ಟ್ರಯಾಂಗಲ್ ತಗೊಂತೀನಿ. ಏರಿಯಾ ಆಫ್ ಟ್ರಯಾಂಗಲ್ ತಗೊಂಡಾಗ ನಿಮಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ತಗೊಂತೀನಿ. ನೋಡಿ ಸೇಮ್ ಬರುತ್ತೆ ಚೆಕ್ ಮಾಡೋಣ. ಇಲ್ಲಿ ಹಾಫ್ ಏನ್ ಮಾಡಬೇಕು, ನೆಗೆಟಿವ್ ಮಾಡಬೇಕು. ಬೇಸ್ ಅಂದ್ರೆ ಡೈಮೆನ್ಷನ್ ಫಾರ್ಮುಲಾ l, ಮತ್ತೆ ಅಗೇನ್ ಹೈಟ್ l ಟು ದ ಪವರ್ ಏನಿರುತ್ತೆ ಏನಿರಲ್ಲ ಅಂದ್ರೆ 1 ಇರುತ್ತೆ. ಈಗ ನೆಕ್ಸ್ಟ್ ಬೇಸಿಸ್ ಸೇಮ್ ಇದೆ, ಪವರ್ ಆಡ್ ಮಾಡಿ l1 ಪ್ಲಸ್ l1 l ಟು ದಿ ಪವರ್ ಆಫ್ 2 ಆಯ್ತು. ಎಬಿಲಿಟಿ ಫಾರ್ಮುಲಾ ಬರೆದ್ರೆ m ಟು ದಿ ಪವರ್ ಆಫ್ 0 l ಟು ದಿ ಪವರ್ ಆಫ್ 2 t ಟು ದಿ ಪವರ್ ಆಫ್ 0. ದಟ್ಸ್ ಆಲ್. ನೋಡಿ ಸೇಮ್ ಅಂತ ಸೇಮ್ ಆಯ್ತು. ಇದೇ ತರ ನೀವು ಯಾವುದೇ ಏರಿಯಾಗೆ ಡೈಮೆನ್ಷನ್ ಫಾರ್ಮುಲಾ ಬರೀರಿ, ಯಾವುದೇ ಏರಿಯಾಗೆ ಡಿರೈವೇಟಿವ್ ನ ಫೈಂಡ್ ಔಟ್ ಮಾಡಿ, ಸೇಮ್ ಯೂನಿಟ್ ಬರುತ್ತೆ, ಚೇಂಜ್ ಆಗಲ್ಲ. ಏರಿಯಾ ಅಂದ್ರೆ ಎಲ್ಲ ಕಾನ್ಸೆಪ್ಟ್, ಬಟ್ ಇಲ್ಲಿ ಶೇಪ್ ಚೇಂಜ್ ಆಗ್ಬೋದು, ಡೈಮೆನ್ಷನ್ ಫಾರ್ಮುಲಾ ಮತ್ತೆ ಯೂನಿಟ್ ಚೇಂಜ್ ಆಗಲ್ಲ ಅಂತ ಹೇಳಿ. ನೆಕ್ಸ್ಟ್ ಸ್ಪೀಡ್ ಬರ್ತೀನಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಫಾರ್ಮುಲಾ ಗೊತ್ತಿತ್ತು ನಿಮಗೆ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದೆ. ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಗೆ ಡೈಮೆನ್ಷನ್ ಫಾರ್ಮುಲಾ ಏನು l, ಯೂನಿಟ್ ಏನು ಮೀಟರ್. ನಾವು ಅದರಲ್ಲಿ ಇಲ್ಲಿ ಡಿಸ್ಟೆನ್ಸ್ ಅಂತ ಇದೆ, l ಟು ದ ಪವರ್ ಏನು ಇಲ್ಲ ಅಂದ್ರೆ 1 ಇರುತ್ತೆ ಓವರ್ ಟೈಮ್. ನೋಡಿ ಟೈಮ್ ಡೈಮೆನ್ಷನ್ ಫಾರ್ಮುಲಾ ಕ್ಯಾಪಿಟಲ್ ಟಿ. ಸರ್ ಇದು ಕ್ವಾಂಟಿಟಿ ಬರ್ತಿದ್ದೀರಾ, ಇಲ್ಲಿ ಕ್ಯಾಪಿಟಲ್ ಕ್ಯಾಪಿಟಲ್ ಟಿ ನೇ ಬರೀಬೇಕು, t ಟು ದಿ ಪವರ್ ಆಫ್ 1. ಈಗ ಇದನ್ನ ರಿಯಲ್ ನೋಡಿದ್ರೆ ನೋಡಿ ಫಸ್ಟ್ l1 ಬರ್ತೀನಿ, t ಟು ದಿ ಪವರ್ ಆಫ್ 1 ಪ್ಲಸ್ 1 ಮೇಲಕ್ಕೆ ಹೋದ್ರೆ t ಟು ದಿ ಪವರ್ ಆಫ್ -1 ಆಯ್ತು. ಈಗ ಎಬಿಲಿಟಿ ಫಾರ್ಮುಲಾ ಲೆಕ್ಕ ಮಾಡಬೇಕು. ಇಲ್ಲಿ ಯಾವ ಟರ್ಮ್ ಆಬ್ಸೆಂಟ್ ಇದೆ, m ಮಾತ್ರ, t ಇದೆ. ಹಾಗಾಗಿ m ಟು ದಿ ಪವರ್ ಆಫ್ 0 l ಟು ದಿ ಪವರ್ ಆಫ್ 1 t ಟು ದಿ ಪವರ್ ಆಫ್ -1. ಗೊತ್ತಾಯ್ತು ಅನ್ಸುತ್ತೆ ನೋಡಿ. ಡಿಸ್ಟೆನ್ಸ್ ಗೆ l, ಟೈಮ್ ಗೆ t ಟು ದ ಪವರ್ 1 ಬಂತು. ಯಾವ ಟರ್ಮ್ ಇಲ್ಲ, ಈ -1 ಹೆಂಗಾಯ್ತು ಅಂದ್ರೆ +1 ನ್ಯೂಮರೇಟರ್ ಹೋಯ್ತು. ನ್ಯೂಮರೇಟರ್ ಹೋದ್ರೆ ಪ್ಲಸ್ ಇರೋದು ಮೈನಸ್, ಮೈನಸ್ ಇರೋದು ಪ್ಲಸ್ ಆಯ್ತು. ಗೊತ್ತಾಯ್ತು ಅನ್ಸುತ್ತೆ? ನೆಕ್ಸ್ಟ್ ವೆಲಾಸಿಟಿ ಡೈಮೆನ್ಷನ್ ಫಾರ್ಮುಲಾ ಏನಾಗುತ್ತೆ. ವೆಲಾಸಿಟಿಗೆ ಡೈಮೆನ್ಷನ್ ಫಾರ್ಮುಲಾ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ಫಾರ್ಮುಲಾ. ಅದಕ್ಕೆ ನಾವು ಇಟ್ಕೋಬೇಕು ಫಾರ್ಮುಲಾಗಳು. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ is equal to displacement to dimension formula same l over time ಗೆ t ಪವರ್ ಏನು, ಇದು 1 ಇದು 1 ಏನಾಗುತ್ತೆ l ಟು ದಿ ಪವರ್ ಆಫ್ 1 t ಟು ದಿ ಪವರ್ ಪ್ಲಸ್ 1 ಹೋದ್ರೆ t ಟು ದಿ ಪವರ್ ಆಫ್ -1 is equal to m ಟು ದಿ ಪವರ್ ಆಫ್ 0 l ಟು ದಿ ಪವರ್ ಆಫ್ 1 t ಟು ದಿ ಪವರ್ ಆಫ್ -1 t ಟು ದಿ ಪವರ್ ಆಫ್ 1. ನೆಕ್ಸ್ಟ್ ಆಕ್ಸಿಲರೇಷನ್. ಗೊತ್ತಾಯ್ತು ಅನ್ಸುತ್ತೆ? ನೋಡಿ ಒಂದು ಕಾನ್ಸೆಪ್ಟ್ ಅಂದ್ರೆ ಎರಡಕ್ಕೂ ಸೇಮ್ ಡೈಮೆನ್ಷನ್ ಫಾರ್ಮುಲಾ ಬಂತು. ಹೀಗೆ ಯೂನಿಟ್ ಸೇಮ್. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದಕ್ಕೂ kg ಮೀಟರ್ per ಸೆಕೆಂಡ್, ಇದಕ್ಕೂ kg ಮೀಟರ್ ಸೆಕೆಂಡ್ ಬರುತ್ತೆ. ಚೆಕ್ ಮಾಡಿ, ಅದಕ್ಕೆ ಡೈಮೆನ್ಷನ್ ಫಾರ್ಮುಲಾ ಸೇಮ್ ಬಂದಿದೆ. ನಾವು ತಿಳ್ಕೋಬೇಕು. ಆಕ್ಸಿಲರೇಷನ್ is equal to velocity by time. ಈಗ ಆಕ್ಸಿಲರೇಷನ್ ಗೆ ಡೈಮೆನ್ಷನ್ ಫಾರ್ಮುಲಾ ಬರೆಯಬೇಕಾದ್ರೆ ವೆಲಾಸಿಟಿ ಡೈಮೆನ್ಷನ್ ಫಾರ್ಮುಲಾ ಬಂದು ಏನಾಗುತ್ತೆ, m ಟು ದಿ ಪವರ್ ಆಫ್ 0 l ಟು ದಿ ಪವರ್ ಆಫ್ 1 t ಟು ದಿ ಪವರ್ ಆಫ್ -1 ಓವರ್ ಟೈಮ್ ಗೆ t ಟು ದಿ ಪವರ್ ಆಫ್ 1 ಬಂತು. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ m ಟು ದಿ ಪವರ್ ಆಫ್ 0 l ಟು ದಿ ಪವರ್ ಆಫ್ 1 t ಟು ದಿ ಪವರ್ ಆಫ್ -1 ಈ t ಟು ದಿ ಪವರ್ ಆಫ್ +1 ಮೇಲೆ ಹೋದ್ರೆ t ಟು ದಿ ಪವರ್ ಆಫ್ -1 ಏನಾಗುತ್ತೆ, m ಟು
the power of 0, L to the power of 1, T to the power of minus 1 minus 1. ಗೊತ್ತಾಯ್ತು ಅನ್ಸುತ್ತೆ. M to the power of 0, L to the power of 1, T to the power of minus ಸ್ಟಾರ್ಟ್ ಮಾಡಿ ಬೇಸಿಸ್ ಏನಿದ್ರೆ ಪವರ್ ಆಡ್ ಮಾಡಬೇಕು. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೀನಿ ಇವು ಬೇಸಿಸ್ ಸೇಮ್ ಪವರ್ ಆಡ್ ಮಾಡಿದೀನಿ ಇಲ್ಲಿ -2 -1 -1 -2 L1 as it is 0 as it is effective ಫಾರ್ಮಲ್ ಬಂತು. ಗೊತ್ತಾಯ್ತು ಅನ್ಸುತ್ತೆ. ಇಷ್ಟು ಇಲ್ಲಿರ್ತಕ್ಕಂಥ ಒಂದು ಡೈಮೆನ್ಷನ್ ಫಾರ್ಮುಲಾ ಬರೆಯತಕ್ಕಂಥ ವೇ. ನೆಕ್ಸ್ಟ್ ಬೇರೆ ಫಿಸಿಕಲ್ ಕ್ವಾಂಟಿಟಿ ಹೋಗೋಣ. ಸ್ಕ್ರೀನ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಫೋರ್ಸ್ ಗೆ ಬರ್ತೀನಿ ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಫೋರ್ಸ್. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ರೆ ಫೋರ್ಸ್ ಅಂದ್ರೆ ಮಾಸ್ ಇಂಟು ಆಕ್ಸಿಲರೇಷನ್. F is equal to ma, mass into acceleration. Force F is equal to F ಗೆ ಡೈಮೆನ್ಷನ್ ಫಾರ್ಮುಲಾ ಬದಲು ಏನಾಗುತ್ತೆ, ಮಾಸ್ ಗೆ ಸಿಂಪಲ್ ಆಗಿ m ಅಂದ್ರೆ m ಅಂದ್ರೆ ಪವರ್ ಅಂದ್ರೆ ಟು ದಿ ಪವರ್ ಆಫ್ 1 ಆಯ್ತು. ನೆಕ್ಸ್ಟ್ acceleration ಬಂದಿದೆ ಅಲ್ಲಿ into m to the power of 0, L to the power of 1, T to the power of -2 ಡೈಮೆನ್ಷನ್ ಫಾರ್ಮುಲಾ ಗೊತ್ತಾಯ್ತು ಈಗ. ನೆಕ್ಸ್ಟ್ F that will be equal to m to the power of 1 plus 0 add ಮಾಡಿ ಬೇಸಿಸ್ ಏನಿದ್ರೆ ಪವರ್ ಆಡ್ ಮಾಡಬೇಕು. 1 plus 0 add ಮಾಡಿದ್ರೆ 1 ಗೊತ್ತಾಯ್ತು ಅನ್ಸುತ್ತೆ. ಲೋಯರ್ ಮ್ಯಾಥಮೆಟಿಕ್ಸ್ ಇದು. L to the power of 1, T to the power of -2 dimensional formula for force m to the power of 1, L to the power of 1, T to the power of -2 ನಾವು ತಿಳ್ಕೋಬೇಕು. ನೆಕ್ಸ್ಟ್ ಫೋರ್ಸ್ ಹಾಕಿದ್ರೆ ವರ್ಕ್ ಗೆ ಬರ್ತೀನಿ. ವರ್ಕ್ is equal to force into displacement. Force into displacement. ಈಗ ಏನಾಯ್ತು, ವರ್ಕ್ ಗೆ ಡೈಮೆನ್ಷನ್ ಫಾರ್ಮುಲಾ ಬರೆದ್ರೆ ಫೋರ್ಸ್ ಗೆ ಇದನ್ನೇ ಕಂಟಿನ್ಯೂ ಮಾಡಬೇಕು. m to the power of 1, L to the power of 1, T to the power of -2 into displacement L to the power of 1. ಇಲ್ಲಿ ನೋಡಿ ಬೇಸಿಸ್ ಯಾವುದು ಇದೆ, L1 ಇದನ್ನ ಮಾತ್ರ ಆಡ್ ಮಾಡ್ಕೊಳ್ಳಿ. m to the power of 1 L1 L to the power of 2 plus 1 ಇರೋದು, T to the power of -2 T to the power of -2 ಬಂತು. ನೆಕ್ಸ್ಟ್ ಪವರ್ ಗೆ ಬರ್ತೀನಿ. ಪವರ್ is equal to rate of work done, work over time that will be equal to ಏನಾಗುತ್ತೆ, ವರ್ಕ್ ಗೆ ಡೈಮೆನ್ಷನ್ ಫಾರ್ಮುಲಾ m to the power of 1, L to the power of 2, T to the power of -2 over time ಗೆ T to the power of 1 ಕ್ಯಾಲ್ಕುಲೇಟ್ ಮಾಡಿ ಏನಾಗುತ್ತೆ, m to the power of 1, L to the power of 2, T to the power of -2 L to the power of 1 ಇರುತ್ತೆ, T to the power of 1 ಇರುತ್ತೆ ಹೋದ್ರೆ T to the power of -1 ಆಯ್ತು. ಏನಾಗುತ್ತೆ ಈಗ m to the power of 1, L to the power of 2 ನೋಡಿ -2 -1 ಆಡ್ ಮಾಡಿ ಬೇಸಿಸ್ ಸೇಮ್ ಇದೆ, ಪವರ್ ಆಡ್ ಮಾಡಿದ್ರೆ T to the power of -3 ದಟ್ಸ್ ಆಲ್. ಗೊತ್ತಾಯ್ತು ಅನ್ಸುತ್ತೆ ಈಗ. ಇದೇ ತರ ಡಿರೈವೇಟಿವ್ ಹೇಳಿದೆ ನಾನು. ಡಿರೈವೇಟಿವ್ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಕಾನ್ಸೆಪ್ಟ್ ಗೊತ್ತಾಯ್ತು. ನೆಕ್ಸ್ಟ್ I will go to ಕಾನ್ಸೆಪ್ಟ್ ಇಂಪಲ್ಸ್ ಅಂತ ಹೇಳಿದೆ ನಿಮಗೆ. ಇಂಪಲ್ಸ್ strong force acting within short interval of time, it is measured in terms of the product of force into time interval that will be equal to force in dimension formula. ನೋಡಿ ಪ್ರತಿಯೊಂದು ಕಾನ್ಸೆಪ್ಟ್ ಬರೆಯಬೇಕಾದ್ರೆ ಎಲ್ಲಾ ಫಾರ್ಮುಲಾ ಗೊತ್ತಿರಬೇಕು, ಇಲ್ಲಾಂದ್ರೆ ಬರಲ್ಲ, ಇಲ್ಲಿರ್ತಕ್ಕಂಥದ್ದು ಬರೆಯಬೇಕಾಗಲ್ಲ. ಏನಾಗುತ್ತೆ ನೋಡೋಣ. ಇಲ್ಲಿ ಫೋರ್ಸ್ in dimension formula m to the power of 1, L to the power of 1, T to the power of -2 ಫೋರ್ಸ್ ಗೆ ಡೈಮೆನ್ಷನ್ ಫಾರ್ಮುಲಾ. ಟೈಮ್ ಇಂಟರ್ವಲ್ ಗೆ ಕ್ಯಾಪಿಟಲ್ T to the power 1 ಏನು ಇರಲ್ಲ ಅಂದ್ರೆ ಪವರ್ 1 ಇರುತ್ತೆ. ಈಗ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ m to the power of 1, L to the power of 1, T to the power of ಟೈಮ್ ಇಂಟರ್ವಲ್ ನೋಡಿ -2 plus 1 ಆಡ್ ಮಾಡಿ ಮಾಡಿದ ಆನ್ಸರ್ ಫಾರ್ -2 plus 1 ಅಂದ್ರೆ m to the power of 1, L to the power of 1, T to the power of 1. ಗೊತ್ತಾಯ್ತು. ನೆಕ್ಸ್ಟ್ ಟೈಪ್ ಆಫ್ ಫಾರ್ಮುಲಾಸ್. ಪ್ರೆಷರ್ ಗೆ ಬರ್ತೀನಿ. pressure is equal to force by
forming force by area. You need area. So ಇಲ್ಲಿ d ಫಾರ್ಮುಲಾ ಇಲ್ಲಿ ಯಾವುದನ್ನ ಹೇಳಿ ರೀಸ್ಟೋರ್ನ ಇಲ್ಲಿ ಫೋರ್ಸ್ ಅಂತ ಹೇಳಿದ್ರೆ ಡೈಮೆನ್ಷನಲ್ ಫಾರ್ಮುಲಾ ಇದನ್ನೇ ತಗೋಬೇಕು. m to the power of 1 n to the power of 1 t to the power of 2 over area ಗೆ n to the power of 1. ಸಿಂಪ್ಲಿಫೈ ಮಾಡಿದ್ರೆ ಏನಾಯ್ತು m to the power of 1 n to the power of 1 t to the power of 2 n to the power of -2 plus 2 ಇದೆ ಮೇಲೆ ಬಂದ್ರೆ -2 ಸಿಂಪ್ಲಿಫೈ ಮಾಡಿದ್ರೆ m to the power of 1 n to the power of 1 minus 2 minus 1 t to the power of minus 2 ನೋಡಿ ಇದು ಸೇಮ್ ಏನಕ್ಕೆ ಬಿಕಾಸ್ ಎಸ್ಎನ್ ಸೇಮ್ ಇರುತ್ತೆ ಸೇಮ್ ಕಾನ್ಸೆಪ್ಟ್ ಸೇಮ್ ಎಕ್ಸಿಸ್ಟೆನ್ಸ್ ಬಟ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಹೋದ್ರೆ ಬೇರೆ ಇದಕ್ಕೆ ಪ್ರೆಸರ್ ಅಂತ ಒಂದು ಕಾನ್ಸೆಪ್ಟ್ ಸ್ಪೇಸ್ ಅಂತ ಅದೇ ಬೇರೆ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಬರುತ್ತೆ ಅಥವಾ ಬೇರೆ ಪಾರ್ಟಿಕಲ್ ಅಥವಾ ಒಂದು ಗ್ಯಾಸ್ ಅದಕ್ಕೆ ಹೋದ್ರೆ ಪ್ರೆಸರ್ ಅಂತ ಇದು ಇಲಾಸ್ಟಿಕ್ ಮೆಟೀರಿಯಲ್ ಬರ್ತಕ್ಕಂತ ಐಡಿಯಾ ಡಿಫಾರ್ಮಿಂಗ್ ಫೋರ್ಸ್ ಅಂತ ಬರುತ್ತೆ ಅದು ಹೇಳ್ತೀನಿ ಇಲಾಸ್ಟಿಕ್ ಚಾಪ್ಟರ್ ಅಲ್ಲಿ ಸ್ಟ್ರೆಸ್ ಇಸ್ ಈಕ್ವಲ್ ಟು ಡಿಫಾರ್ಮಿಂಗ್ ಫೋರ್ಸ್ ಬೈ ಏರಿಯಾ ಎರಡು ಒಂದೇ ಕೇಳ್ತಾರೆ ಕಾಂಬಿನೇಷನ್ ನೇಮ್ a pair of physical quantity having same dimensional formula and same SI unit ಅಂದ್ರೆ pressure stress ಕೊಡ್ಬೋದು ಎಕ್ಸಾಂಪಲ್ ಹೇಳಿ ಯಾವಾಗಲೂ ಹೇಳಿ ಒಂದೇನು ಯೂನಿಟ್ ಸೇಮ್ ಇರಬೇಕು ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಇರಬೇಕು ಅಂತ ಫಿಸಿಕಲ್ ಕ್ವಾಂಟಿಟಿ ನೇಮ್ ಹೇಳಿದ್ರೆ ಪ್ರೆಷರ್ ಮತ್ತು ಸ್ಟ್ರೆಸ್ ಅಂತ ಎಕ್ಸಾಂಪಲ್ ಹೇಳ್ಬೋದು ಕೇಳ್ತಾರೆ ಎಕ್ಸಾಮಿನೇಷನ್ ನೆಕ್ಸ್ಟ್ ಇದಾದ್ಮೇಲೆ ಡೆನ್ಸಿಟಿ ಅಥವಾ ವಾಲ್ಯೂಮ್ ಬರ್ತೀನಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೆ ವಾಲ್ಯೂಮ್ ಗೆ ಜನರಲ್ ಫಾರ್ಮುಲಾ ಏರಿಯಾ into length ಅಥವಾ ಏರಿಯಾ into breadth ಏರಿಯಾ into height ಏನ್ ಬೇಕಾದ್ರೆ ತಗೊಳ್ಳೋದು ಏರಿಯಾ ಗೆ ಡೈಮೆನ್ಷನ್ ಫಾರ್ಮುಲಾ n to the power of 2 i length ಗೆ ಇಲ್ಲಿ ಇರತಕ್ಕಂತದ್ದು L1 ನೋಡಿ ಏರಿಯಾ ಗೆ n to the power of 2 length ಗೆ L1 is equal to n to the power of 3 ನ MNT ಫಾರ್ಮುಲಾ ಬರೆದ್ರೆ m to the power of 0 n to the power of 3 t to the power of 3 ಬಂತು ನೋಡಿ ನೆಕ್ಸ್ಟ್ ಡೆನ್ಸಿಟಿ ಬರ್ತೀನಿ ಡೆನ್ಸಿಟಿಗೆ ಫಾರ್ಮುಲಾ ಮಾಸ್ ಬೈ ವಾಲ್ಯೂಮ್ ಮಾಸಿಗೆ ಜನರಲ್ ಫಾರ್ಮುಲಾ ಏನು m to the power of 1 ವಾಲ್ಯೂಮ್ ಗೆ n to the power of 3 ಇದನ್ನ ಲಾಸ್ಟ್ ಗೆ MNT ಫಾರ್ಮುಲಾ ಬರ್ಕೊಬೇಕು ಸುಮ್ಮನೆ ಇಲ್ಲೆಲ್ಲ MNT ಫಾರ್ಮುಲಾ ಬೇಡ ಲಾಸ್ಟ್ ಗೆ ಫೈನಲ್ ಆನ್ಸರ್ ಏನಾಗುತ್ತೆ m to the power of 1 n 3 ಮೇಲೆ ಬಂದ್ರೆ n to the power of 3 ನ ಯಾವಾಗಾದ್ರೆ t 0 is ನೋಡಿ ಡೈಮೆನ್ಷನ್ ಫಾರ್ಮುಲಾ ಫಾರ್ ಡೆನ್ಸಿಟಿ ಟಾರ್ಕ್ ಗೆ ಬರ್ತೀನಿ ಮೊಮೆಂಟಮ್ importing of velocity from one body to another body it is measured in terms of mass into velocity mass in dimension formula m to the power of 1 velocity ಗೆ m to the power of 0 n to the power of 1 t to the power of 1 previously concept ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ m to the power of 1 plus 0 1 n to the power of 1 t to the power of 1 ಗೊತ್ತಾಯ್ತು ನೋಡಿ ಇಲ್ಲಿ ಇರತಕ್ಕಂತ ಸಿಂಪ್ಲಿಫಿಕೇಶನ್ ಅದೇ ತರ ನೆಕ್ಸ್ಟ್ ಟಾರ್ಕ್ ಗೆ ಡೈಮೆನ್ಷನ್ ಫಾರ್ಮುಲಾ ಬರೆದ್ರೆ ಏನಾಗುತ್ತೆ ಅಂತ ಟಾರ್ಕ್ ಅಂದ್ರೆ ರೊಟೇಷನಲ್ ಎಫೆಕ್ಟ್ ಆಫ್ ಅಪ್ಲೈಡ್ ಫೋರ್ಸ್ ಅಂತ TORQUE ಟಾರ್ಕ್ ಅಂದ್ರೆ ಫೋರ್ಸ್ into perpendicular distance between two axes of rotation ಅಂತ ಇರುತ್ತೆ ಇಲ್ಲಿ ಸತಿ ಡಿಸ್ಟೆನ್ಸ್ ಅಂತ ಹೇಳಿ ಟಾರ್ಕ್ ನ ಇಂಡಿಕೇಶನ್ ನಿಮಗೆ ಹೇಳಿದ್ದೀನಿ ಹಿಂಗ್ ಬರೀತೀನಿ ಹಿಂಗ್ ಬರ್ದ್ರೆ ಟೌ ಅಂತ ಓದಬೇಕು TOW ಟೌ ಅಂದ್ರೆ ಟಾರ್ಕ್ ಅಂತ ಏನಾಗುತ್ತೆ ಫೋರ್ಸ್ ಗೆ ಡೈಮೆನ್ಷನ್ ಫಾರ್ಮುಲಾ ಬರೆದ್ರೆ m to the power of 1 n to the power of 1 t to the power of -2 similarly distance perpendicular ಆಗಿರಲಿ ಏನಾಗಿರಲಿ n to the power of 1 ಸಿಂಪ್ಲಿಫೈ ಮಾಡಿದ್ರೆ m to the power of 1 n to the power of 1 plus 2 t to the power of 1 ಬಂತು ನೋಡಿ ಇದು ಟಾರ್ಕ್ ಗೆ ಇರತಕ್ಕಂತ ಡೈಮೆನ್ಷನ್ ಫಾರ್ಮುಲಾ ನೆಕ್ಸ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ ಲಿಸ್ಟ್ ಮಾಡ್ಕೊಂತ ಹೋಗಬೇಕು ನೋಟ್ಸ್ ಅಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ
ಏನಾಗುತ್ತೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ mr ಸ್ಕ್ವೇರ್ ಅಂತ mr ಸ್ಕ್ವೇರ್ ಅಂದ್ರೆ ಡಿಸ್ಟೆನ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಟು ಆಕ್ಸಿಸ್ ಆಫ್ ರೊಟೇಷನ್ m ಅಂದ್ರೆ ಮಾಸ್ ಗೆ ಡೈಮೆನ್ಷನ್ ಫಾರ್ಮುಲಾ m r ಅಂದ್ರೆ ಡಿಸ್ಟೆನ್ಸ್ ಇದೆ ಅನ್ನೋದು l ಟು ದ ಪವರ್ 2 ಇದೆ t ಆಬ್ಸೆಂಟ್ t ಟು ದಿ ಪವರ್ ಆಫ್ 0 ಇದು ಮೊಮೆಂಟ್ ಆಫ್ ಇನರ್ಷಿಯಾ ಇರತಕ್ಕಂತ ಡೈಮೆನ್ಷನಲ್ ಫಾರ್ಮುಲಾ ಇನ್ನು ನಂಬರ್ ಆಫ್ ಕಾನ್ಸೆಪ್ಟ್ ಗೆ ಡೈಮೆನ್ಷನ್ ಫಾರ್ಮುಲಾ ಬರೆಯಬೇಕು ಈಗ ಇನ್ನೊಂದು ಪೊಟೆನ್ಷಿಯಲ್ ಅಂತ ಬರುತ್ತೆ ನಿಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳ್ತೀನಿ ಎಲೆಕ್ಟ್ರಿಕ್ ಸೆಕೆಂಡ್ ಇಯರ್ ಅಲ್ಲಿ ಬರುತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಗೆ ಡೈಮೆನ್ಷನ್ ಫಾರ್ಮುಲಾ ಏನಂದ್ರೆ ವರ್ಕ್ ಪರ್ ಚಾರ್ಜ್ ಅಂತ ವರ್ಕ್ ಪರ್ ಚಾರ್ಜ್ ವರ್ಕ್ ಗೆ ಡೈಮೆನ್ಷನ್ ಫಾರ್ಮುಲಾ ನಿಮಗೆ ಗೊತ್ತಿದೆ ಬರೆದಿದ್ದೀವಿ ಏನು ವರ್ಕ್ ಗೆ ಡೈಮೆನ್ಷನ್ ಫಾರ್ಮುಲಾ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ m ಟು ದಿ ಪವರ್ ಆಫ್ l ಟು ದಿ ಪವರ್ ಆಫ್ 2 p ಟು ದಿ ಪವರ್ ಆಫ್ -2 ಅದೇ ತರ ಚಾರ್ಜ್ ಗೊತ್ತಿಲ್ಲ ನೋಡಿ ಇಲ್ಲಿ ಚಾರ್ಜ್ ಗೆ ಡೈಮೆನ್ಷನ್ ಫಾರ್ಮುಲಾ ಬರೀಬೇಕು ಅಂದ್ರೆ ಕರೆಂಟ್ ನ ಡಿಫೈನ್ ಮಾಡಬೇಕು ನೀವು ಫಸ್ಟ್ ಇಯರ್ ಎಸ್ಎಸ್ ನ ತಿಳ್ಕೊಂಡಿದ್ದೀರಾ ಇದು ಕರೆಂಟ್ ಅಂದ್ರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಂತ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ q/t ಹೌದಾನೆ ಈಗ ನೀವು q ಗೆ ಡೈಮೆನ್ಷನ್ ಫಾರ್ಮುಲಾ ಬರ್ಕೋಬೇಕು ಅಂದ್ರೆ ಕರೆಂಟ್ ಪರ್ ಟೈಮ್ ನೋಡಿ ಚಾರ್ಜ್ ಇಲ್ಲಿ ಇಟ್ಕೊಳ್ಳಿ ಸರಿ ಈ ಚಾರ್ಜ್ ಇಲ್ಲಿ ಇಟ್ಕೊಂಡ್ರೆ ನೋಡಿ ಈ ಕಡೆ ಚಾರ್ಜ್ ಬೇಕಾಗಿದ್ರೆ ಈ ಕಡೆ ಮಲ್ಟಿಪ್ಲೈ ಮಾಡಿ ಇಂಪ್ಲೈಸ್ ಇದನ್ನೆಲ್ಲ ಇಟ್ಕೊಂಡು ಟೈಮ್ ಈ ಕಡೆ ಬರ್ಕೊಂಡ್ರೆ t ಇಂಟು ಅಥವಾ q ಇಸ್ ಈಕ್ವಲ್ ಟು ಟೈಮ್ ಇಂಟು ಕರೆಂಟ್ ಆಯ್ತು ಟೈಮ್ ಇಂಟು ಕರೆಂಟ್ ಈಗ q ಇಸ್ ಈಕ್ವಲ್ ಟು ಕರೆಂಟ್ ಗೆ ಡೈಮೆನ್ಷನ್ ಫಾರ್ಮುಲಾ ಬೇಕು ಅಂದ್ರೆ ನಿಮಗೆ ಯೂನಿಟ್ ನ ಯೂಸ್ ಮಾಡ್ಬೋದು ಆಂಪಿಯರ್ ಅಂತ a ನಮ್ಮದಲ್ಲಿ a ಟು ದ ಪವರ್ ಆಫ್ 1 ಬೇರೆ ಕಾನ್ಸೆಪ್ಟ್ ಕೆಲ್ವಿನ್ k ಯೂಸ್ ಮಾಡ್ತೀವಿ ಕೆಲವೊಂದು ಐಡಿಯಾ ಹೇಳ್ತೀವಿ ನೆಕ್ಸ್ಟ್ ಇಯರ್ ಬರುತ್ತೆ ಈ ವರ್ಷ ನಿಮಗೆ ಕರೆಂಟ್ ಅಂದ್ರೆ ನಮ್ಮದಲ್ಲಿ ಇಟ್ಕೊಳ್ಳಿ ಅದಕ್ಕೆ ಡೈಮೆನ್ಷನ್ ಫಾರ್ಮುಲಾ a ಅಂತ ಕನ್ಫ್ಯೂಸ್ ಆಗಬೇಡಿ ಯೂನಿಟ್ ಡೈಮೆನ್ಷನ್ ಫಾರ್ಮುಲಾ ಆಗುತ್ತೆ ಟೈಮ್ ಗೆ t ಟು ದಿ ಪವರ್ ಆಫ್ 1 ಚಾರ್ಜ್ ಗೆ ಸಿಂಪಲ್ ಆಗಿ ಅಟ್ ಅಂತ ನಮ್ಮದಲ್ಲಿ ಇಟ್ಕೊಳ್ಳಿ a ಗೆ ಅಟ್ ಅಂತ ಚಾರ್ಜ್ ಬದಲು a ಟು ದಿ ಪವರ್ ಆಫ್ 1 t ಟು ದಿ ಪವರ್ ಆಫ್ 1 ಏನಾಗುತ್ತೆ ಸಿಂಪ್ಲಿಫೈ ಮಾಡಿ m to the power of 1 l to the power of 2 t to the power of -2 as it is ಬರೀತೀನಿ ಈಗ ನೆಕ್ಸ್ಟ್ ಇಲ್ಲಿ ಇದನ್ನ ನ್ಯೂಮರೇಟರ್ ಕ್ಯಾರಿ ಮಾಡಿ m a to the power of -1 t to the power of -1 ಮಾಡಿದ್ರೆ ಇಲ್ಲಿ ಸಿಂಪ್ಲಿಫೈ ಮಾಡಿ m to the power of 1 l to the power of 2 t to the power of -2 -1 -3 a to the power of -1 ಇದು ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈ ವರ್ಷ ಕೇಳಲ್ಲ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಇದೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬರಲ್ಲ ಕರೆಂಟ್ ಬರಲ್ಲ ಬಟ್ ತಿಳ್ಕೊಂಡಿರಿ ಏನು ಇಲ್ಲಿರತಕ್ಕಂತ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಏನು m ಟು ದಿ ಪವರ್ ಆಫ್ 1 l ಟು ದಿ ಪವರ್ ಆಫ್ 2 t ಟು ದಿ ಪವರ್ ಆಫ್ -3 a ಟು ದಿ ಪವರ್ ಆಫ್ -2 ಇಷ್ಟು ಕಾನ್ಸೆಪ್ಟ್ ಗೊತ್ತಾಗಿರುತ್ತೆ ಇವನ್ನೇನು ಲಿಸ್ಟ್ ಔಟ್ ಮಾಡಿದೀನಿ ಇವನ್ನೆಲ್ಲ ಒಂದು ಶೀಟ್ ಅಲ್ಲಿ ಬರೆದು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಫಾರ್ಮುಲಾ ಪ್ರಾಕ್ಟೀಸ್ ಮಾಡಬೇಕು ವೆರಿ ಇಂಪಾರ್ಟೆಂಟ್ ಅವೆಲ್ಲ ಚಾಪ್ಟರ್ ಬರ್ತವೆ ಅವಾಗ ಎಕ್ಸ್ಪ್ಲೈನ್ ಮಾಡೋಣ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ನೆಕ್ಸ್ಟ್ ಕಾನ್ಸೆಪ್ಟ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಈ ಡೈಮೆನ್ಷನಲ್ ಅನಾಲಿಸಿಸ್ ನ ಯಾವ ರೀತಿ ನಾವು ಹೇಳೋದು ಈ ಡೈಮೆನ್ಷನಲ್ ಅನಾಲಿಸಿಸ್ ಅಂದ್ರೆ ಏನು ನೋಡಿ ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು ಅಂತ ನಿಮಗೆ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಬರುತ್ತೆ ಈಗ ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು ಹೇಗೆ ಏನು ಎತ್ತ ಅನ್ನೋದು ಐಡಿಯಾ ಬಂತು ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಕೆಲವೊಂದು ಲೋಯರ್ ಮ್ಯಾಥಮೆಟಿಕ್ಸ್ ಅದ್ರ ಬಗ್ಗೆ ಒಂದು ಚೂರು ಹೇಳ್ಬಿಡ್ತೀನಿ ಆ ಅನಾಲಿಸಿಸ್ ಗೆ ನಾವು ಹೋಗೋದಕ್ಕಿಂತ ಮುಂಚೆ ನೋಡಿ ಬೇಸಿಸ್ ಏನಿತ್ತು a ಟು ದಿ ಪವರ್ ಆಫ್ m ಇಂಟು a ಟು ದಿ ಪವರ್ ಆಫ್ n ಇದ್ರೆ a ಟು ದಿ ಪವರ್ ಆಫ್ m ಪ್ಲಸ್ n ಅಂತ ಬರೀಬಹುದು ಬೇಸಿಸ್ ಏನಿದ್ರೆ ಪವರ್ ಆಡ್ ಮಾಡ್ಕೊಬೇಕು ಗೊತ್ತಿರಲಿ ಅದೇ ತರ ಈಗ 1/a is equal to ಇಲ್ಲಿ ಏನು ಇರಲ್ಲ ಅಂದ್ರೆ +1 ಇರುತ್ತೆ √2 ಇದು ಮೇಲೆ ಬಂದ್ರೆ a ಟು ದಿ ಪವರ್ ಆಫ್ -1 1/a ನ a ಟು ದಿ ಪವರ್ ಆಫ್ -1 ಅಂತ ಬರೀಬಹುದು ಎರಡನೇ ಕಾನ್ಸೆಪ್ಟ್ ಮೂರನೇ ಕಾನ್ಸೆಪ್ಟ್ -a/b is equal to c/d ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ ನೋಡಿ -a into d -ad is equal to b into c bc ನೀವು ಬರೀಬಹುದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಇವೆಲ್ಲ ಗೊತ್ತಿರಬೇಕು -a into d -ad b into c bc ನೆಕ್ಸ್ಟ್ ಇದಾಗ್ತಿದಂಗೆ ಇಲ್ಲಿ
a to the power of m into n ಅಂತ. ಅದೇ ತರ ಸಪೋಸ್ ರೂಟ್ a ಇತ್ತು, ಇದನ್ನ a to the power of 1/2 ಅಂತ ಬರೀಬಹುದು. ಕ್ಯೂಬ್ ರೂಟ್ a ಅಂತ ಇತ್ತು, ಇದನ್ನ a to the power of 1/3 ಅಂತ ಬರೆಯೋ ಪ್ರಾವಿಷನ್ ಇದೆ. ಸಿಮಿಲರ್ಲಿ ಅದೇ ತರ ನಿಮಗೆ 1000 ಇತ್ತು, 10 to the power of 3 ಅಂತ ಬರೀಬಹುದು. 10000 ಇತ್ತು, 10 ಬರೆದು 0 ಎಷ್ಟಿದೆ 4. 1 lakh ಇತ್ತು, 10 ಬರೆದು 5 ನಾಲ್ಕಲ್ಲಿರಬೇಕು. ಅದೇ ತರ ಇಲ್ಲಿ 1/10 to the power of 3 ಇತ್ತು, ಇದನ್ನ 10 to the power of -3 ಅಂತ ಬರೀಬಹುದು. ನೋಡಿ 10 to the power of -3 ಅಂತ ಬರೀಬಹುದು. ನೆಕ್ಸ್ಟ್ ನಿಮಗೆ a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತು. ಅದೇ ತರ ಇಲ್ಲಿ a plus b ಅಂತ ಇದ್ರೆ ಇದನ್ನ ನಾವು ಇಟ್ ಈಸ್ ದ ಸಮ್ ಆಫ್ a and b ಅಂತ ಓದಬೇಕು. ಸಮ್ ಆಫ್ a and b ಅಂತ ಓದಬೇಕು ಇದನ್ನ. ಅದೇ ತರ a minus b ಇತ್ತು, ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ a and b ಅಂತ ಓದಬೇಕು. ಸಪೋಸ್ ಇಂಟು ಇತ್ತು, ಇದನ್ನ ಪ್ರಾಡಕ್ಟ್ ಆಫ್ a and b ಅಂತ ಓದಬೇಕು. ಡಿವೈಡೆಡ್ ಬೈ ಇತ್ತು ಈ ರೀತಿ, ಇಟ್ ಈಸ್ ರೇಷಿಯೋ ಆಫ್ a and b ಅಥವಾ a to b ಅಂತ ಓದಬೇಕು. ಇವೆಲ್ಲ ಕೆಲವೊಂದು ಕಾನ್ಸೆಪ್ಟ್ಗಳು. ಅದೇ ತರ ನಿಮಗೆ ಲಾಗರಿಥಮಿಕ್ ಕಾನ್ಸೆಪ್ಟ್ ಬಂದ್ರೆ ಕೆಲವೊಂದು ರೂಲ್ಸ್ ಇವೆ. log a plus log b ಇದನ್ನ ನಾವು ಏನು ತಗೊಳ್ತೀವಿ ಅಂದ್ರೆ ಪ್ರಾಡಕ್ಟ್ ರೂಲ್. log a b ಅದೇ ತರ log a minus log b that will be equal to log a by b. ಇದನ್ನ ನಾವು ಕ್ವೋಷಂಟ್ ರೂಲ್ ಅಂತೀವಿ. log a to the power of m ಇದ್ರೆ ಇದನ್ನ m log a ಅಂತ ಕರೀತೀವಿ. ನೋಡಿ ಕೆಲವೊಂದು ಐಡಿಯಾಸ್, ಇಷ್ಟು ಕಾನ್ಸೆಪ್ಟ್ಗಳನ್ನ ಈ ವಿಡಿಯೋ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಕಾನ್ಸೆಪ್ಟ್